ರೈತರಿಗೆ ಯಾವ ರೀತಿ ಅನುಕೂಲ ಮತ್ತೆ ಕೃಷಿ ಮಾಡಕ್ಕೆ ಅನುಕೂಲ ಆಗ್ತದೆ? ನನ್ನ ಪ್ರಾಜೆಕ್ಟ್ ಹೆಸರು ಆಟೋಮೆಟಿಕ್ ಪೆಸ್ಟಿಸೈಡ್ ಸ್ಪ್ರೇಯರ್ ಅಂತ. ಅದು ಮೊದಲಿಗೆ ಪೆಸ್ಟಿಸೈಡ್ ಸ್ಪ್ರೇಯರ್ ಮಾಡೋ ರೀತಿ ನಾವು ಇದು ಮಾಡ್ಕೊಂಡಿದ್ವಿ. ಮತ್ತು ಅದನ್ನು ಮಲ್ಟಿಪರ್ಪಸ್ ಮಾಡೋ ಥರ ಮಾಡಬೇಕು ಅಂದಾಗ ಬೀಜ ಬಿತ್ತನೆ ಮಾಡೋ ಅಂಥದ್ದಿರ್ಬೋದು, ಮತ್ತು ಮಣ್ಣಿನ ಟೆಂಪ್ರೇಚರ್ ಚೆಕ್ ಮಾಡೋ ಅಂಥದ್ದಿರ್ಬೋದು, ಮತ್ತು ಈ 3 ಕೆಲಸ ನಿರ್ವಹಣೆ ಮಾಡೋ ಥರ ಮಾಡ್ಕೊಂಡ್ವಿ. ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ರೈತರಿಗೆ ಅಂತ ಹೇಳೋದಾದರೆ, ಇದು ಬೆಳೆಗಳ ಮೇಲೆ ಮಾತ್ರ ಸ್ಪ್ರೇ ಆಗುತ್ತೆ. ಅಂದರೆ ನಾವಲ್ಲಿ ಸೆನ್ಸರ್ಸ್ನ ಯೂಸ್ ಮಾಡಿರೋದ್ರಿಂದ ಅದು ನಾವು ಹಸಿರು ಪ್ರದೇಶ ಅಂದರೆ ಬೆಳೆ ಗಿಡಗಳು ಮಾತ್ರ ಸ್ಪ್ರೇ ಮಾಡೋ ರೀತಿ ಸೆನ್ಸರ್ಸ್ನ ಬಳಸಿದ್ದೀವಿ. ಅದರಿಂದ ಅದು ಬೆಳೆಗಳ ಮೇಲೆ ಮಾತ್ರ ಸ್ಪ್ರೇ ಆಗೋದ್ರಿಂದ ಮನುಷ್ಯರಿಗೂ ಸಹ ಅದ್ರ ಕೀಟನಾಶಕ ಸ್ಪ್ರೇ ಮಾಡ್ಬೇಕಾದ್ರೆ ಎಫೆಕ್ಟ್ ಆಗೋದಿಲ್ಲ. ಇದು ತುಂಬ ಅನುಕೂಲ ಆಗಿದೆ ರೈತರಿಗೆ. ಎಲ್ಲ ರೈತರಿಗೂ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಒಂದು ಮಾಡೆಲ್ ಇರೋದು. ಮತ್ತು ಅವಳನ್ನ ಕಳಿಸ್ಕೊಡ್ಬೇಕಾದ್ರೆ ಎಷ್ಟೋ ಸಲ ನನಗೆ ಭಯ ಆಗ್ತಿತ್ತು. ಅವ್ರ ಅಪ್ಪವ್ರಿಗೇನೋ ಅಷ್ಟೊಂದು ಅನಿಸಲ್ಲ, ಆದರೆ ತಾಯಂದಿರಿಗೆ ಹೆಣ್ಮಕ್ಳುಗಳ್ನು ಕಳಿಸೋದು ಅಂದರೆ ಸ್ವಲ್ಪ ಭಯನೇ ಆಗುತ್ತೆ. ಅದು ಮೊನ್ನೆ ಅಲ್ಲಿ ದೇಶಕ್ಕೆ ಹೋದಾಗಲಂತೂ ಅವಳು ಭೂಕಂಪದ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೆದರ್ಕಂತಿದ್ಲು. ಎಲ್ಲಿ ಅದು ನನಗೂ ಒಂಥರ ನಿದ್ದೆ ಬರ್ತಿರಲ್ಲ, ಎಷ್ಟೊತ್ತಿಗೆ ಬೆಳಕಾಗುತ್ತೋ. ನೈಟ್ ಬೇರೆ ಅವಳು ಮಲ್ಕೊಂಡ್ರೆ ಎದ್ದೇಳೋದೇ ಸ್ವಲ್ಪ ಎದ್ದೇಳಲ್ಲ ಅವಳು. ಹಂಗಾಗಿ ಬೇರೆ ಯಾರನ್ನ ಕೂಗಿರೋ ಅವಳಿಗೆ ಎಚ್ಚರ ಆಗಲ್ವೇನೋ, ಏನು ಮಾಡ್ತಾಳಪ್ಪ ಅನ್ನಂಗೆ ಅಷ್ಟು ಭಯ ಆಗ್ತಿತ್ತು. ಅದು ಅಲ್ಲೋದಾಗ ಹೇಳೋಳು, ಅಮ್ಮ ನಮ್ಮ ದೇಶನೇ ಚಂದ ಕಣಮ್ಮ ಏನಾದ್ರೂ ಅಂತ ಎಲ್ಲ ಫೋನ್ ಮಾಡಿದಾಗೆಲ್ಲ ಹೇಳೋಳು. ಎದ್ದು ನೋಡಿದ್ರೆ ಎಲ್ಲ ಬರೀ ಬೇರೆ ಥರ ಜನನೇ ನೋಡಬೇಕು, ಒಂಥರ ಬೇಜಾರಾಗ್ತೈತೆ ಅಂತ ಅಳೋ ಥರ ಇದು ಮಾಡೋಳು. ಅದೇ ನಾವು ಇದು ಮಾಡಿದ್ರೆ ಅವಳು ಇನ್ನೂ ಹೆದರ್ಕಂತಾಳೆ. ಹಂಗಾಗಿ ನಾವು ಏನು ಮಾಡೋಕ್ಕಾಗುತ್ತೆ ಈಗ? ಏನು ಅಲ್ಲೇ ಜಾಸ್ತಿ ದಿವಸ ಇರಬೇಕಾ? 1 ವಾರ ಅಷ್ಟೇ ಅಲ್ವಾ? ಏನಾದರೂ ಒಂದು ಈಗ ಸಾಧನೆ ಮಾಡಬೇಕು ಅಂದರೆ ಆ ಥರ ಇರಲೇಬೇಕು. ಹಂಗಂದ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಕ್ಕೆ ಆಗಲ್ಲ ಇವತ್ತಿನ ದಿವಸ ಅಂತ ಎಲ್ಲ ಹೇಳಿ, ಏನಾಗಲ್ಲ ಆ ಥರ ಎಲ್ಲ ಏನು ಅಂದ್ಕೊಬೇಡ, ನೀವು ಹೋದಾಗಲೇ ಏನು ಆ ಥರ ಎಲ್ಲ ಏನು ಆಗಲ್ಲ. ಅದು ಬೇರೆ ಅಷ್ಟೊಂದು ಮುಂದುವರೆದಿರೋ ದೇಶ ಅಂದರೆ ಅದಕ್ಕೆ ಆ ಥರ ಆಗುವಾಗ ನಿಮ್ಮನ್ನು ಅಷ್ಟೇ ಸೇಫ್ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ ಅಂತ ಎಲ್ಲ ಹೇಳಿ ಅವಳಿಗೆ ಇದು ಮಾಡ್ತೀವಿ. ಸ್ಕೂಲಲ್ಲಿ ಓದಿರ್ತಕ್ಕಂಥ ಮಕ್ಕಳು ಏನು ಮಾಡೋಕ್ಕಲ್ಲ ಅಂತೇಳಿ ಎಲ್ಲ ಇವತ್ತಿನ ದಿವಸ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಓದಿಸ್ತಾ ಇದ್ದಂಥ ಸಮಯದಲ್ಲಿ ಇಂಥ ಒಂದು ಹಳ್ಳಿನಲ್ಲಿ ಓದಿರ್ತಕ್ಕಂಥ ಒಂದು ಹುಡುಗಿ ಈ ರೀತಿ ಒಂದು ಸಾಧನೆ ಮಾಡೈತಿ ಅಂದರೆ ಯಾರು ಬೇಕಾದ್ರೂ ಈ ರೀತಿ ಎಲ್ಲ ಒಂದು ವಿಷಯದ ಬಗ್ಗೆನೂ ಈ ಥರ ಹೆಚ್ಚಿನದಾಗಿ ಸಾಧನೆಗಳು ಬೇರೆ ಬೇರೆ ಒಂದು ಇದರಲ್ಲಿ ಮಾಡ್ಬೋದು ಅಂತಕ್ಕಂಥದ್ದು ನಮಗೆ ಅವಳಿಗಿಂತ ಹೆಚ್ಚಿಗೆ ನಮಗೆ ಆ ಥರ ಒಂದು ಇನ್ಸ್ಪೈರ್ ಆಗಿದೆ ಸರ್. ಇವಾಗ ಅಂತರ ಪ್ರದೇಶದಲ್ಲಿ ಇವಾಗ ಪ್ರಿಯಾಂಕನೇ ಉದಾಹರಣೆ ಇರ್ಬೋದು. ಇವಾಗ ಒಂದು ಯಾವುದೋ ಒಂದು ಹೆಸರೇ ಕೇಳಿಲ್ಲದಂಥ ಕುಗ್ರಾಮ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತು ಅಂದರೆ ಖಂಡಿತ ಇಲ್ಲೂ ಪ್ರತಿಭಾನ್ವಂತರು ಇದ್ದಾರೆ. ಬಟ್ ಅಂಥ ಮಕ್ಕಳಿಗೆ ಅಪಾರ್ಚುನಿಟೀಸ್ನ ಒದಗಿಸ್ಕೊಡೋ ಅಂಥ ಶಿಕ್ಷಕರು ಬೇಕಾಗಿದ್ದಾರೆ. ಮತ್ತು ಅಷ್ಟೇ ಕೋಆಪ್ರೇಟಿವ್ ಆಗಿ ಇರಬೇಕಾದಂಥ ಪೇರೆಂಟ್ಸ್ ಕೂಡ ಅಗತ್ಯ ಇದ್ದಾರೆ. ಈಗ ಅದೆಲ್ಲವುದು MN ಪ್ರಿಯಾಂಕಾ ಅವರಿಗೆ ದೊರೆತಿರೋದ್ರಿಂದ ಈ ಒಂದು ಅಚೀವ್ಮೆಂಟ್ ಸಾಧ್ಯ ಆಗಿದೆ ಅಂತ ನನಗೆ ಅನಿಸುತ್ತೆ. ಎಷ್ಟೋ ಸರ್ಕಾರಿ ಶಾಲೆ ಶಿಕ್ಷಕರು ಇರ್ತಾರೆ, ಬರ್ತಾರೆ, ಅವ್ರ ಕಡೆಗೆ ಬರ್ತಾರೆ, ಪಾಠ ಮಾಡ್ತಾರೆ, ಹೋಗ್ತಾರೆ. ಅದೇ ತರಹದ ಕೂಡ ಎಷ್ಟೋ ನೋಡಿ ಶಿಕ್ಷಕ ತಲೆ ಕೆಡಿಸ್ಕೊಳಲ್ಲ. ಈ ಥರ ಮಕ್ಕಳಿಗೆ ಏನೋ ನಾವು ಕಲಿಸ್ಬೇಕು, ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆನ ಹೊರ ತೆಗಿಬೇಕಂದ್ರೆ ಎಷ್ಟು ಮಟ್ಟಿಗೆ ಸರಿ ಮೇಡಮ್? ಹೌದು, ಇದು ಏನಂದ್ರೆ ಇದು ಒಂದು ಎಕ್ಸ್ಟ್ರಾ ಕಮಿಟ್ಮೆಂಟ್. ಯಾಕೆಂದ್ರೆ ಸುಮ್ಮನೆ ನಾವು 10 ಗಂಟೆಗೆ ಬರ್ತೀವಿ, 4 ಗಂಟೆಗೆ ಹೋಗ್ತೀವಿ ಅಥವಾ ಅದರಿಂದ ಇದು ಸಾಧ್ಯ ಆಗಲ್ಲ. ಎಷ್ಟೋ ಶನಿವಾರ ಭಾನುವಾರ ನಾನು ಪ್ರಿಯಾಂಕಾ ಒಟ್ಟಿಗೆ ಕೂತಿದ್ದೀವಿ, ಆ ಮಾಡೆಲ್ನ ತಯಾರು ಮಾಡೋಕ್ಕೆ ಕಷ್ಟಪಟ್ಟಿದ್ದೀವಿ. ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ಬೋದು, ಹೇಗೆ ಅದನ್ನ ರೀಕರೆಕ್ಟ್ ಮಾಡ್ಬೋದು ಅಂತ ಎಷ್ಟೊಂದು ದಿನಗಳನ್ನು, ಎಷ್ಟೋ ರಾತ್ರಿಗಳು ನಾನು ಸುಮಾರು 1 ಗಂಟೆ ತನಕ ನಮ್ಮ ಮನೆಗೆ ಇರಿಸ್ಕೊಂಡು ತಗೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬಂದಿದ್ದೀನಿ. ಅದು ಒಂದು ಹೆಣ್ಣು ಹುಡುಗಿ ಜವಾಬ್ದಾರಿ ತಗೊಂಡು ನಾನು ಮಂಗಳೂರಿಗೆ ಕರ್ಕೊಂಡೋಗೋದಿರ್ಬೋದು, ಡೆಲ್ಲಿ ಕರ್ಕೊಂಡೋಗೋದಿರ್ಬೋದು, ಇದೆಲ್ಲ ನಮ್ದೊಂದು ಎಕ್ಸ್ಟ್ರಾ ಕಮಿಟ್ಮೆಂಟು. ಅಂದರೆ ಯಾವುದೇ ಆಗಲಿ ಈಸಿಯಾಗಿ ಯಾವ ವಸ್ತುನೂ ಸಿಗಲ್ಲ, ಯಾವುದಕ್ಕೆ ಆಗಲಿ ಶ್ರಮ ಹಾಕಬೇಕು. ಅಂಥ ಶ್ರಮ ನಾವು ಹಾಕಿದ್ರೆ ಖಂಡಿತ ಫಲ ಅಂತೂ ದೊರೆಯುತ್ತೆ. ನಮ್ಮ ತಾಳಗುಂದ ಗ್ರಾಮದ ಕುಮಾರಿ ಪ್ರಿಯಾಂಕಾ ಅವರು ಇದೇ ಶಾಲೆಯ ಹಿರಿಯ ವಿದ್ಯಾರ್ಥಿನಿ. ಅವರು ಮೊನ್ನೆ ಒಂದು ವಿಜ್ಞಾನದ ವಿಷಯದಲ್ಲಿ ಒಂದು ಎಕ್ಸಿಬಿಷನ್ಗೆ ಅವರು ಸೆಲೆಕ್ಟ್ ಆಗಿ ಜಪಾನ್ ದೇಶಕ್ಕೆ ತೆರಳಿದರು. ಅವರು ಈ ಒಂದು ಸಾಧನೆ ಇಡೀ ನಮ್ಮ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಎಲ್ಲ ಮೆಚ್ಚುವಂಥದ್ದು. ಆ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿನಿಗೆ ಆ ಒಂದು ಅವಕಾಶ ಸಿಕ್ಕಿರೋದು ನಮಗೆ, ನಮ್ಮ ಗ್ರಾಮಕ್ಕೆ, ನಮ್ಮ ಇಲ್ಲಿನೆಲ್ಲ ಹಳೆ ವಿದ್ಯಾರ್ಥಿಗಳಿಗೆ ತುಂಬ ಒಂದು ಖುಷಿ ಕೊಟ್ಟಿರೋಂಥ ವಿಚಾರ.
Wish for your safe